ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಜಿ. ಪರಮೇಶ್ವರ್ ಅವರಿಗೆ, ಆತ್ಮೀಯ ಯಾರು ಜೈ ಹೊಡಿಬೇಡ್ರಿ. ಈಗ ಜೈ ಎಲ್ಲ ಬಂದ್, ಜೈ ಬಂದ್ ಮಾಡ್ರಿ. ಈಗ ಹೊಡೆದಿರೀಗ ಬಹಳ ಶಕ್ತಿ ಇದೆ. ಈಗ ಮುಂದೆ ಚುನಾವಣೆಗಳು ಬರ್ತವೆ, ಆ ಸಮಯದಲ್ಲಿ ನೋಡೋಣ. ಆತ್ಮೀಯ ಬಂಧುಗಳೇ, ದಯವಿಟ್ಟು ಯಾರು ಶಾಂತತೆ ಕಾಪಾಡಿ, ಯಾರು ಜೈ ಹೊಡೆಯೋದು ಬೇಡ. ಕಾರ್ಯಕರ್ತರ ಸಭೆ ಇದೆ. ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಬಹಳ ಅತ್ಯಂತ ಮಹತ್ವದಾದಂತಹ ವಿಷಯ ಇದೆ. ಅದೆಲ್ಲವನ್ನು ನಾವು ಕೇಳೋಣ. ಅದಕ್ಕೆ ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಿಮ್ಮೆಲ್ಲರಿಗೆ ಅತ್ಯಂತ ಒಂದು ಸಂತೋಷದ ದಿವಸ, ಅತ್ಯಂತ ಹೆಮ್ಮೆ ದಿವಸ, ಸುದಿನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಹಾನ್ ಸಂಘಟಕರು ಆದಂತ, ಇತ್ತೀಚೆಗೆ ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಕಾರ್ಯಕಲಾಪ ಅಂದ್ರೆ ಇವತ್ತು ಪ್ರಗತಿ ಪರಿಶೀಲನೆ ಸಭೆ ಇತಿಹಾಸ ಪ್ರಸಿದ್ಧವಾದಂತ ಬೀದರ್ನಿಂದಲೇ ಪ್ರಾರಂಭ ಮಾಡಬೇಕು, ಅದು ಬಸವಣ್ಣನವರ ನಾಡಿನಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಬೀದರ್ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದ ಕಿರೀಟ ಅಂತ ಹೇಳ್ಬೋದು. ಸರ್ವಧರ್ಮ ಸಮನ್ವಯದ ಜಿಲ್ಲೆ ಯಾವ್ದಾದ್ರೂ ಇದ್ರೆ ಅದು ಬೀದರ್ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಯಾವ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ, ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಆ ಬೀದರ್ ಜಿಲ್ಲೆಯಿಂದಲೇ ಎಲ್ಲಿಂದ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮ ಸಮಾಜದ ಒಂದು ಪರಿಕಲ್ಪನೆ ಇಟ್ಕೊಂಡ್ರು. ಅನುಭವ ಮಂಟಪದ ಮುಖಾಂತರ ಇವತ್ತೇನು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇಟ್ಕೊಂಡು ಇವತ್ತು ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳಿದ್ರೆ ಅದು ಅನುಭವ ಮಂಟಪ ಅಂತ ಹೇಳ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಕೇಳಬೇಕು, ಇವತ್ತು ಈ ಕಡೆ ಧ್ಯಾನ ವಹಿಸ್ಬೇಕು. ಅಧ್ಯಕ್ಷರೇ, ಡಿಸಿಸಿ ಅಧ್ಯಕ್ಷರೇ, ನೀವು ಮಾತಾಡಬೇಡ್ರಿ. ನೋಡ್ರಿ, ಸ್ವಲ್ಪ ಕರೆಕ್ಟ್ ಆಗಿ ಕಾರ್ಯಕ್ರಮ ನಡೀಲಿ, ಕೂಡ್ರಿ, ಆಮೇಲೆ ಮಾತಾಡ್ರಿ ನೀವೆಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈ ಬಸವ ಕಲ್ಯಾಣದ ಅನುಭವ ಮಂಟಪದ ಮುಖಾಂತರ ಒಂದು ಸಮ ಸಮಾಜದ ಸರ್ವಧರ್ಮ ಸಮನ್ವಯದ ಒಂದು ಪ್ರಜಾಪ್ರಭುತ್ವದ ಸಂಕೇತ ಕೊಡಬೇಕು ಇಡೀ ರಾಜ್ಯಕ್ಕೆ ಅಂತ ಹೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಜಿ. ಪರಮೇಶ್ವರ್ ಅವರು ಅವರ ಕಾರ್ಯಭಾರ ವಹಿಸಿಕೊಂಡು ಪ್ರಥಮ ಜಿಲ್ಲೆ ಇದು ಬೀದರ್ ಜಿಲ್ಲೆಯಿಂದಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸುಮಾರು ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತಿಲ್ಲಿ ವಿಶ್ವವಿಖ್ಯಾತವಾದಂತ ಮೊಹಮ್ಮದ್ ಗವಾನ್ ಮದರ್ಸಾ ಇದ್ದಂಥದ್ದು, ಗುರುನಾನಕ್ ದೇವ್ ಇದ್ದಂಥದ್ದು, ಇಲ್ಲಿ ಇರುವಂತ ಇತಿಹಾಸ ಪ್ರಸಿದ್ಧವಾದಂತ ಗುರುದ್ವಾರ ಇದೆ, ಬೆಥೆಲ್ ಚರ್ಚ್ ಇದೆ, ಇಲ್ಲಿ ಇವತ್ತು ದೇವಾಲಯ ಇದೆ, ನರಸಿಂಹ ಝರಣ ಇದೆ. ಹೀಗಾಗಿ ನಮ್ಮ ಜಿಲ್ಲೆಗೆ ಅತ್ಯಂತ ಪವಿತ್ರವಾದಂತ ನಾಡು, ಪುಣ್ಯ ನಾಡು. ಈ ಒಂದು ನಾಡಿಗೆ ಇವತ್ತು ಏನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಪಕ್ಷದ ನಿಷ್ಠೆ ಅಂದ್ರೆ ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರೇ ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ ನಾವೆಲ್ಲ ನಮ್ಮ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಬಲ್ ಶೂಟರ್ ಅಂತ ಕರಿತೀವಿ. ಎಲ್ಲೇ ಸಮಸ್ಯೆಗಳಾದ್ರು ಅವರೇ ಹೇಳ್ತಾರೆ, ಮಾಧ್ಯಮದವ್ರು ಅವ್ರಿಗೆ ಏನ್ ಹೇಳ್ತಾರೆ? ಬಂಡೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಬಂಡೆ ಅಂದ್ರೆ ಯಾವುದಕ್ಕೂ ಅಂಜದೆ, ಯಾವುದಕ್ಕೂ ಹೆದರದೆ, ಅಳುಕದೆ ಪಕ್ಷಕ್ಕಾಗಿ ದುಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಆಗಿ ಪ್ರಥಮ ಬಾರಿಗೆ ಬೀದರಿಂದಲೇ ಅವರು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಸಚಿವನಾಗಿ ಅವ್ರ ಸಚಿವ ಸಂಪುಟದಲ್ಲಿ
ಮತ್ತೆ ಬೀದರ್ ಜಿಲ್ಲೆಯ ಮಹಾಜನತೆ ಪರವಾಗಿ ಎಲ್ಲರ ಪರವಾಗಿ ಮಾನ್ಯ DK ಶಿವಕುಮಾರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅತ್ಯಂತ ಸರಳತೆಗೆ ಅತ್ಯಂತ ಸಜ್ಜನಿಕೆಗೆ ಹೆಸರಾದಂತವರು, ನನಗೆ ಅತ್ಯಂತ ಆತ್ಮೀಯರು, ಇವತ್ತು ಮಾನ್ಯ G. ಪರಮೇಶ್ವರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಪುನಃ ಅಧಿಕಾರಕ್ಕೆ ಬರಲು ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದರಲ್ಲಿ ವಿಶೇಷವಾಗಿ G. ಪರಮೇಶ್ವರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವೇನು ಅಧಿಕಾರಕ್ಕೆ ಬಂದಿವೋ ಅದಕ್ಕೆ ಕಾರಣಕರ್ತರು ಅವರ ಒಂದು ನಿಸ್ವಾರ್ಥ ಪಕ್ಷ ಸಂಘಟನೆ ಅಂತೇಳಿ ಹೇಳ್ಬೋದು. ಇವತ್ತು ಉಪಮುಖ್ಯಮಂತ್ರಿ ಆಗಿ ಕಂದಾಯ ಮಂತ್ರಿ ಆಗಿ ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಅವರು ಆಗಮಿಸಿದ್ದಾರೆ. ಅವರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು ಈಗ ಮತ್ತೆ ಮುಂದೆ ಆಗ್ತಾರೆ. ಮಾನ್ಯ ರಹೀಂ ಖಾನ್ ಅವರಿದ್ದಾರೆ. ರಹೀಂ ಖಾನ್ ಅವರೇ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಮಾನ್ಯ ಭೀಮರಾವ್ ಪಾಟೀಲ್ ಅವರು, ಸಂಸದರಾದಂಥ ಇವತ್ತು ನನ್ನ ಆತ್ಮೀಯ ಮಿತ್ರರು ಮಾಜಿ ಸಚಿವರಾದಂಥ ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ, ಸಂಸದರಾದಂಥ ಮಾನ್ಯ ಸಾಗರ್ ಖಂಡ್ರೆ ಅವರೇ, ಮತ್ತೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಇಲ್ಲಿ ಅನೇಕ ಜನ ಇದ್ದಾರೆ. ಅರವಿಂದ್ ಅರಳಿ ಅವರು, ಸಂಸದರಾದಂಥ ಮಾಜಿ ನರಸಿಂಹರಾವ್ ಸೂರ್ಯವಂಶಿಯವರು, ವಿಜಯ್ ಸಿಂಗ್ ರವರು, ಮತ್ತೆ ಇಲ್ಲಿ ವಿಶೇಷವಾಗಿ ನಮ್ಮ ಬಸನಗೌಡ ಬಾದರ್ಲಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಮತ್ತು ನಮ್ಮ ಶರಣಪ್ಪ ಮಟ್ಟೂರವರು ಅತ್ಯಂತ ನಿಷ್ಠಾವಂತರು. ಈಗ ಅವರು ವಿಧಾನ ಪರಿಷತ್ತಿಗೆ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅವರು ಮುಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಮಟ್ಟೂರವರಿದ್ದಾರೆ, ಮತ್ತೆ ಇಲ್ಲಿ ವಿಜಯ್ ಸಿಂಗ್ ರವರಿದ್ದಾರೆ, ಭೀಮಸೇನ್ ಸಿಂಧೇರ್ ಅವರಿದ್ದಾರೆ, ಅಮೃತ್ ಚಿಮ್ಕೋಡ್ ಅವರಿದ್ದಾರೆ. ಜಿಲ್ಲಾಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದೇವೆ. ಜಿಲ್ಲಾಧ್ಯಕ್ಷರೇ ಮುಖ್ಯವಾದಂಥವ್ರು. ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಬಸವರಾಜ್ ಜಾಬಶೆಟ್ಟಿ ಅವರು ಏನೇ ಬಂದ್ರು. ಹೀಗಾಗಿ ಜಾಬಶೆಟ್ಟಿ ಅವರಿದ್ದಾರೆ, ಇಲ್ಲಿ ಆನಂದ್ ಅವರಿದ್ದಾರೆ, ಅಮೃತ್ ಚಿಮ್ಕೋಡ್ ಅವರಿದ್ದಾರೆ, ಇಲ್ಲಿ ಪುಂಡ್ಲಿಕರಾವ್ ಇದ್ದಾರೆ, ಸಂಜಯ್ ಇದ್ದಾರೆ, ಚವ್ಹಾಣ್ ಇದ್ದಾರೆ. ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ನನ್ನ ಹೆಸರು ನಿನ್ನ ಹೆಸರು ತಗೊಂಡಿಲ್ಲ ಅಂತ ಹೇಳಿ ಥಿಂಕ್ ಮಾಡಬೇಡ್ರಿ. ಇವತ್ತು ಎಲ್ಲರ ಹೆಸರು ತಗೊಂಡಿದ್ದೀನಿ ಅನಿಸ್ತದೆ. ಬಿಟ್ರೆ ಇವತ್ತಿಲ್ಲಿ ಉಪಸ್ಥಿತರಿರುವಂತ ಎಲ್ಲಾ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳಿದ್ದೀರಿ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿದ್ದೀರಿ, ಮಹಿಳಾ ಅಧ್ಯಕ್ಷರುಗಳಿದ್ದೀರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀರಿ. ಎಲ್ಲಕ್ಕಿಂತ ಮೀರಿ ಇವತ್ತು ನೀವೆಲ್ಲ ಏನ್ ಗಣೇಶ್ ಮೈದಾನದಲ್ಲಿ ಇಡೀ ಮೂಲೆಗಳಿಂದ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಬರ್ತಾರೆ ಅಂದ್ರೆ ಇಲ್ಲಿಗೆ ಬಂದಿದ್ದೀರಿ, ನಮ್ಮ ಕರೆ ಮೇಲೆ ಬಂದಿದ್ದೀರಿ. ಹೀಗಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಯುವ ಕಾಂಗ್ರೆಸ್, ಸೇವಾದಲ್, ಮಹಿಳಾ ಕಾಂಗ್ರೆಸ್, SC ಸೆಲ್, ST ಸೆಲ್ ಎಲ್ಲ ಪದಾಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ, ತಮ್ಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. 141 ವರ್ಷದ ಇತಿಹಾಸ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತ್ಯಾಗ ಮಾಡಿ, ಬಲಿದಾನ ಮಾಡಿ, ಇವತ್ತು ಈ ದೇಶಕ್ಕಾಗಿ, ದೇಶದ ಏಕತೆ ಅಖಂಡತೆಗಾಗಿ ನಮ್ಮ ನಾಯಕರುಗಳು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ತಾವೆಲ್ಲ ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಈ ದೇಶದಲ್ಲಿ ಏನೇ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ, ಇವತ್ತು ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ನೆಹರೂಜಿಯವರು ಹಿಡ್ಕೊಂಡು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಇವತ್ತು ಎಲ್ಲ ಮನಮೋಹನ್ ಸಿಂಗ್ ರವರು, ಎಲ್ಲಾ ಪ್ರಧಾನ ಮಂತ್ರಿಗಳು, ನಮ್ಮ ಕಾಂಗ್ರೆಸ್ನವರು ಏನವರು ಕೊಟ್ಟಂತ ಕೊಡುಗೆ, ನಾವೇನಿವತ್ತು ಆತ್ಮನಿರ್ಭರ ಆಗಿದ್ದೇವೆ,